ವಿಕಾಸ್ ಬಾನ್ಸೊಡೆ ಗಾಳಿಗೆ ತೂರಿರೋ ನಿಯಮಗಳು ಅಷ್ಟಿಷ್ಟಲ್ಲ. ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳು ನೀಡಿರುವ ರೆಕಮೆಂಡೇಶನ್ ಪತ್ರಗಳೇ ಈತನಿಗೆ ವರದಾನ. ಐಎಎಸ್ ಐಪಿಎಸ್ ಅಧಿಕಾರಿಗಳ ಶಿಫಾರಸು ಪತ್ರ ಈತನನ್ನ ಇಲ್ಲಿವರೆಗೂ ಹೈ ಸೆಕ್ಯೂರಿಟಿಯ ಮಧ್ಯೆ ಕುಣಿಯೋದಕ್ಕೆ ಬಿಟ್ಟಿದೆ. ಇದರೊಂದಿಗೆ ಆತನ ಸೆಕ್ಯೂರಿಟಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಏನು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ನಾವು ಈ ಅರ್ಧ ಗಂಟೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯ ಕಟ್ಟ ಕಡೆಯ ಭಾಗಕ್ಕೆ ಹೇಳ್ತಾ ಇದ್ದೀವಿ. ಮೊದಲಿಗೆ ನಾವು ತೋರಿಸೋ ಕೆಲವು ದಾಖಲೆಗಳನ್ನ ನೋಡಿ ನಂತರ ಅವುಗಳ ಬಗ್ಗೆ ಡೀಟೇಲ್ ಆಗಿ ವಿವರಣೆ ನೀಡ್ತೀವಿ. ವಾರೇ ವಾ, ಇದಪ್ಪ ಇನ್ಫ್ಲೂಯೆನ್ಸ್ ಅಂದ್ರೆ. ತರಕಾರಿ ಅಂಗಡಿಲಿ ಕೊತ್ತಂಬರಿ ಸೊಪ್ಪಿಗೆ ಬಿಲ್ ಬರ್ಸ್ಕೊಂಡಂಗೆ ಹೋದೋರು ಬಂದವರು ಎಲ್ಲ ಹತ್ತಿರದಿಂದಲೇ ಲೆಟರ್ ಮೇಲೆ ಲೆಟರು, ಶಿಫಾರಸ್ ಮೇಲೆ ಶಿಫಾರಸು. ಈ ಲೆಟರ್ಗಳನ್ನ ವಿವರಿಸ್ತಾ ಹೋದ್ರೆ ದಿನವಿಡೀ ಕಾರ್ಯಕ್ರಮ ಮಾಡಬೇಕಾಗತ್ತೆ. ಎಲ್ಲದರಲ್ಲೂ ಕಾಮನ್ ವಿಚಾರ ಅಂದ್ರೆ ಈತನಿಗೆ ಪ್ರಾಣ ಬೆದರಿಕೆ ಇದೆ ಅನ್ನೋದು ಬಿಟ್ರೆ ಅಲ್ಲೋ ಇಲ್ಲೋ ಗಾಲಿ ಜನಾರ್ದನ ರೆಡ್ಡಿಯಿಂದ ಬೆದರಿಕೆ ಅನ್ನೋದಿದೆ ಅಷ್ಟೇ. ಇರಲಿ. ಇನ್ನು ಸರ್ಕಾರದಿಂದ ಈತನ ಭದ್ರತೆಗಾಗಿ ಕೊಟ್ಟಿದ್ದಾರಲ್ಲ 27 ಜನರ ಪೊಲೀಸ್ ತಂಡ, ಅವರಿಗೆ ಸಂಬಳ ಕೊಡ್ತಿರೋದು ಸರ್ಕಾರ. ಈ ಸಂಬಳ ಮತ್ತು ಪ್ರತಿ ತಿಂಗಳ ಖರ್ಚು ಕೇಳಿದ್ರೆ ನೀವು ದಂಗಾಗೋಗ್ತೀರಾ. ಅದನ್ನೂ ಹೇಳ್ತೀವಿ, ಒಮ್ಮೆ ಗಮನ ಬಿಟ್ಟು ನೋಡಿ. ಭದ್ರತೆಗಾಗಿ ಪ್ರತಿ ತಿಂಗಳ ಖರ್ಚು: ಒಬ್ಬ ಇನ್ಸ್ಪೆಕ್ಟರ್ಗೆ 45,000 ಸಂಬಳ, 2 ಸಬ್ ಇನ್ಸ್ಪೆಕ್ಟರ್ಗೆ ತಲಾ 40,000 ಅಂದರೆ 80,000, ಒಬ್ಬ ಎಎಸ್ಐಗೆ 40,000, 5 ಹೆಡ್ ಕಾನ್ಸ್ಟೇಬಲ್ ತಲಾ 38,000, ಒಟ್ಟು 1,90,000, 18 ಕಾನ್ಸ್ಟೇಬಲ್ಗಳು, ಒಟ್ಟು ಸಂಬಳ 3,60,000. ಇದು ಇವನನ್ನ ಕಾಯ್ತಿರೋ ಪೊಲೀಸರಿಗೆ ಕೊಡ್ತಿರೋ ತಿಂಗಳ ಸಂಬಳದ ಪಟ್ಟಿ. ಇನ್ನು ಇತರೆ ಖರ್ಚಿನ ವಿವರ ಎಲ್ಲಿದೆ ನೋಡಿ. ಭದ್ರತೆಗಾಗಿ ಪ್ರತಿ ತಿಂಗಳ ಖರ್ಚು: 2 ಬೆಂಗಾವಲು ಜೀಪುಗಳಿಗೆ ಡೀಸೆಲ್, ಪ್ರತಿ ತಿಂಗಳಿಗೆ ತಲಾ 1,000 ಲೀಟರ್ ಡೀಸೆಲ್. ತಿಂಗಳ ಒಟ್ಟು ಡೀಸೆಲ್ ಖರ್ಚು 50,000 ರು. ಇದರ ಜೊತೆಯಲ್ಲಿ ಪೊಲೀಸರಿಗೆ ಟಿಎಡಿಎ, ಸಿಬ್ಬಂದಿಗಳಿಗೆ ವಾಕಿ ಟಾಕಿ ಖರ್ಚು, ಆದಿತ್ಯ ಹೋಮ್ಸ್ನಲ್ಲಿ ವಾಸಕ್ಕೆ 1 ಮನೆ. ಇದು ಈತನಿಗಾಗಿ ನಮ್ಮ ರಾಜ್ಯ ಸರ್ಕಾರ ನಿಮ್ಮಿಂದ ನಮ್ಮಿಂದ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಮಾಡ್ತಿರೋ ಖನಂದಾರಿ ಕೆಲಸ. ಒಟ್ಟಿನಲ್ಲಿ ಇವೆಲ್ಲದರ ಒಟ್ಟು ಮೊತ್ತ ಎಷ್ಟಾಗತ್ ಗೊತ್ತಾ? ಎಲ್ಲ ಸೇರಿ ತಿಂಗಳಿಗೆ ಒಟ್ಟು ಖರ್ಚು 7,65,000ಕ್ಕೂ ಅಧಿಕ. ಹಿಂಗೆ ಖರ್ಚು ಮಾಡಿಕೊಂಡು ಈತನಿಗೆ ಈ ರೀತಿ ಭದ್ರತೆ ನೀಡೋದರ ಅವಶ್ಯಕತೆಯಾದ್ರೂ ಏನಿದೆ? ಈತನಿಗೆ ನೀಡಿರೋ ಭದ್ರತೆಯನ್ನ ಹಿಂಪಡೆಯೋಕೆ ಸರ್ಕಾರಕ್ಕೆ ತಾಕತ್ತಿಲ್ವಾ? ಅಥವಾ ಸರ್ಕಾರದ ಪ್ರಭಾವಿಗಳು ಈತನ ಚೇಲಾಗಳ? ಏನಿದು ಕರ್ಮಕಾಂಡ? ಬರೀ ರಾಜಕಾರಣ ಅಂತ ಹಗಲು ರಾತ್ರಿ ತಲೆ ಕೆಡಿಸ್ಕೊಳ್ಳೋ ದೇವೇಗೌಡ್ರೆ, ನೀವಾದ್ರೂ ಈ ಪ್ರಶ್ನೆಯನ್ನ ಇಲ್ಲಿವರೆಗೂ ಯಾಕೆತ್ತಿಲ್ಲ? ಇದರಲ್ಲಿ ನಿಮ್ಮ ಪಾಲೇನು? ಅರೆ ಕುಮಾರಸ್ವಾಮಿ ಅವರೇ, ನೀವಾದ್ರೂ ಯಾಕೆ ಸುಮ್ಮನಿದ್ದೀರಿ? ನಿಮಗೂ ಈತನ ಭದ್ರತೆಯನ್ನ ಪ್ರಶ್ನಿಸೋ ಧೈರ್ಯ ಇಲ್ವಾ? ಮುಖ್ಯಮಂತ್ರಿಗಳೇ, ನೀವು ಇಲ್ಲಿವರೆಗೂ ಜಾಣ ಕುರುಡು ಪ್ರದರ್ಶನ ಮಾಡಿದ್ ಸಾಕು. ನಿಮ್ಮ ಪಾತ್ರ ಏನು ಅಂತ ಜನತೆಗೆ ಎಲ್ಲವೂ ಅರ್ಥವಾಗೋ ಸಂದರ್ಭ ಬಂದಿದೆ. ಯಾರಪ್ಪನ ಆಸ್ತಿ ಅಂತ ಈತನಿಗೆ ಇಷ್ಟೊಂದು ಖರ್ಚು ಮಾಡ್ತಿದ್ದೀರಿ? ಸದನ ಶೂರ ಈಶ್ವರಪ್ಪನವರೇ, ಸದನದಲ್ಲಿ ಯಾವ್ಯಾವುದೋ ವಿಷಯಕ್ಕೆ ಕೂಗಾಡ್ತಾ ಇದ್ದ ನೀವು ಈ ವಿಚಾರದಲ್ಲಿ ಯಾಕೆ ಧ್ವನಿ ಎತ್ತಿಲ್ಲ?
ಯಡಿಯೂರಪ್ಪನವರೇ, ನೀವಾದ್ರೂ ಯಾಕೆ ಇಲ್ಲಿವರೆಗೂ ಈ ಬಗ್ಗೆ ಧ್ವನಿ ಎತ್ತಿಲ್ಲ? ಅಥವಾ ಆತನ ಹೆಸರೆತ್ತಿದ್ರೆ ಮತ್ತೆ ಜೈಲ್ ಪಾಲಾಗೋ ಭಯಾನ? ಈತನ ಭದ್ರತೆಗೆ ಆದೇಶ ಹೊರಡಿಸಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಅವರೇ, ಗೃಹ ಸಚಿವರಾದ ಕೆಜೆ ಜಾರ್ಜ್ ಅವರೇ, ನೀವು ಮಾಡಿದ ಸರಿಯೇ? ರಾಜ್ಯದ ಜನತೆಯ ಪರವಾಗಿ ಸುವರ್ಣ ನ್ಯೂಸ್ ಸರ್ಕಾರದ ನಿಲುವನ್ನ ಪ್ರಶ್ನೆ ಮಾಡದೆ ಬಿಡೋದಿಲ್ಲ. ಇದು ಆರಂಭ ಅಷ್ಟೇ, ಅಂತ್ಯ ಅಲ್ಲ. ಬಿ ಅಲರ್ಟ್. ಐರಾವತ ಲೆಕ್ಕದ ಧಿಮಾಕಿನ ಆಸಾಮಿ ವಿಕಾಸ್ ಬಾನ್ಸುಡಿಯ ಜಾತಕವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೇವೆ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತು ಕ್ರಮ ಜರುಗಿಸಬೇಕು. ಈ ಸ್ಟೋರಿಯ ಅಂತ್ಯದಲ್ಲಿ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಈತನ ಬಳಿ ಖಾಸಗಿ ಗನ್ ಹೊಂದಿದೆ. ಗನ್ ಟ್ರೈನಿಂಗ್ ಇಲ್ಲದೆ ಆ ಗನ್ ಈತನ ಜೇಬು ಸೇರಿದೆ. ಹಾಗಾದ್ರೆ ಮುಂದೇನಾಗಬಹುದು? ನೀವೇ ಯೋಚಿಸಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.